ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಅಷ್ಟಮಿ, ಮಂಗಳವಾರ ಬಂದಿದೆ. ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಮಹತ್ತರವಾದ ಪುಣ್ಯ ದಿನ. ಅಷ್ಟಮಿ ಚಂದ್ರ ವಿಭ್ರಾಜದಲಿಕ ಸ್ಥಳ ಶೋಭಿತಾಯೈ ನಮಃ. ಅಷ್ಟಮಿ ಚಂದ್ರ ಹೇಗೆ ವಿಭ್ರಾಜಿಸ್ತನೋ ಆ ರೀತಿಯಾಗಿರತಕ್ಕಂತಹವಳು ನೀನು. ದಲಿಕ ಸ್ಥಳ ಶೋಭಿತಾಯೈ ನಮಃ. ನೀನು ಎಲ್ಲಿರ್ತೀಯ ಅದು ಅಷ್ಟು ಶೋಭಾಯಮಾನವಾಗಿರುತ್ತೆ ಅಂತ ತಾಯಿಗೆ ವರ್ಣನೆ. ಅಂತಹ ತಾಯಿಯ ಒಂದು ಆರಾಧನೆ ನಾನು ಹೇಳಿದೆ, ಆಷಾಢ ಮಾಸದಲ್ಲಿ ತಾಯಿಗೆ ಬಹಳ ವಿಶೇಷವಾಗಿರುತ್ತೆ ಆರಾಧನೆಯ ಮಹೋತ್ಸವ. ಸಾಕಷ್ಟು ಜನ ಅಷ್ಟಮಿಯ ದಿನ ಕಾಲಭೈರವೇಶ್ವರನಿಗೆ ಹೋಗಿ ದೀಪವನ್ನು ಹಚ್ತೀರಿ. ಬಹಳ ವಿಶೇಷ. ಮಂಗಳವಾರ ಅಷ್ಟಮಿ ಬಂತು ಅಂದರೆ ವೀರಭದ್ರೇಶ್ವರ ಕಾಲಭೈರವೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಈ ಒಂದು ಆಷಾಢ ಮಾಸದಲ್ಲಿ ನಿಮ್ಮ ಕಾಲ ಬದಲಾಗಬೇಕು. ಕಾಲ ಬದಲಾಗಬೇಕು ಅಂತಂದರೆ 9 ಗಂಟೆ ಇರೋದು 10 ಗಂಟೆ ಆಗೇ ಆಗುತ್ತೆ, ಬೆಳಗ್ಗೆ ಇರೋದು ರಾತ್ರಿ ಆಗೇ ಆಗುತ್ತೆ, ರಾತ್ರಿ ಇರೋದು ಬೆಳಗ್ಗೆ ಆಗೇ ಆಗುತ್ತೆ. ಹಾಗೆ ನಮ್ಮ ಕಷ್ಟದ ಕಾಲ ನಿವಾರಣೆ ಆಗಬೇಕು, ನೆಮ್ಮದಿಯ ಜೀವನ ಪ್ರಾರಂಭ ಆಗಬೇಕು ಅಂದರೆ ನಮ್ಮ ಪ್ರಯತ್ನ ಇರಬೇಕು. ನಾವು ಪ್ರಯತ್ನ ಮಾಡ್ದಿರಾ ಬರೀ ಪೂಜೆ ಮಾಡಿಬಿಟ್ಟೆ ಎಲ್ಲ ಕೆಲಸ ಆಯಿತು, ಖಂಡಿತವಾಗ್ಲೂ ನಾನು ಅದನ್ನು ಹೇಳೋದಿಲ್ಲ. ಪೂಜೆ ಮಾಡೋದು ಯಾಕೆ ಅಂದರೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ. ಮನೆಯಲ್ಲಿ ಇವತ್ತು ನೀವು ಮಾಡೋದೇನಪ್ಪ ಅಂದರೆ 9 ರೂಪಾಯಿಗಳನ್ನು ತೆಗೆದು ದೇವಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಅರಿಶಿಣದ ನೀರಲ್ಲಿ ತೊಳೆದು ಇಡಿ. ಹಾಗೆ ಅದನ್ನು ನಾಳೆ ಬೆಳಗ್ಗೆ ಪ್ರಸಾದ ಅಂತ ತೆಗೆದಿಟ್ಕೊಳ್ಳಿ. ಇವತ್ತು 9 ರೂಪಾಯಿಗಳನ್ನು ಇಟ್ಟು ನಿಮ್ಮ ಚಿಂತೆ ಏನಿದೆಯೋ, ಸಾಲ ರಿಲೀಸ್ ಆಗ್ತಾಯಿಲ್ಲ, ಲೋನ್ ಅಪ್ಲೈ ಮಾಡಿದ್ವಿ ಆಗ್ತಾಯಿಲ್ಲ, ಅಥವಾ ಸಾಲದ ಬಾಧೆ ಇದೆ ನಿವಾರಣೆ ಆಗ್ತಾಯಿಲ್ಲ, ಸಾಲಗಾರರು ವಿಪರೀತವಾಗಿ ಕಾಟ ಕೊಡ್ತಾ ಇದ್ದಾರೆ, ನನಗೆ ಯಾವುದೂ ಹಣ ಬರ್ತಾಯಿಲ್ಲ, ಬರೋ ಹಣ ಅಲ್ಲಲ್ಲೇ ನಿಲ್ತಾಯಿದೆ, ಆಗ್ತಾಯಿಲ್ಲ, ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳಾಗ್ತಾಯಿದೆ, ಮನೆಯಲ್ಲಿ ಒಂದು ರೀತಿಯಾದ ಬಿಕ್ಕಟ್ಟು ನಡೀತಾ ಇದೆ. ಇಂಥವರೆಲ್ಲರೂ ಕೂಡ ತಾಯಿನ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿ 9 ರೂಪಾಯಿ ಇಡಿ. 2 ಮಣ್ಣಿನ ಹಣತೆಯನ್ನು ತಗೊಳ್ಳಿ. 2 ಮಣ್ಣಿನ ಹಣತೆ, 108 ಬೇಡ. ಸಂಧ್ಯಾಕಾಲ 6 ಗಂಟೆಯಿಂದ 7 ಗಂಟೆ ಒಳಗಡೆ 2 ಮಣ್ಣಿನ ಹಣತೆಯನ್ನು ತೊಗೊಂಡು ತುಪ್ಪದ ದೀಪವನ್ನು ಹಚ್ಚಿ. ಒಂದು ಸಣ್ಣ ಪ್ಯಾಕೆಟ್ ತುಪ್ಪದ ದೀಪ. ನನ್ನ ಕೈಲಿ ಶಕ್ತಿ ಇಲ್ಲ ಸ್ವಾಮಿ, ಅಷ್ಟು ತರಕ್ಕೂ ನನಗೆ ದುಡ್ಡೇ ಇಲ್ಲ ಸ್ವಾಮಿ ಅಂತಂದರೆ ನೀವು 9 ರೂಪಾಯಿ ಇಡ್ತೀರಲ್ಲ, ಆ 9 ರೂಪಾಯಿ ನಿಮಗೆ ಆ ದುಡ್ಡನ್ನು ಕೊಡಿಸುತ್ತೆ. ಆತಂಕ ಪಡಬೇಡಿ. ಅಷ್ಟಮಿ ದಿನ ಸಂಧ್ಯಾಕಾಲ ಒಂದು ಸ್ವಲ್ಪ ಬೆಲ್ಲದ ಅನ್ನವನ್ನು ಮಾಡಿಕೊಳ್ಳಿ. ಸಂಧ್ಯಾಕಾಲ ಬೆಲ್ಲದ ಅನ್ನವನ್ನು ಮಾಡಿಕೊಂಡು ತಾಯಿ ಪ್ರಾರ್ಥನೆ ಮಾಡಿ ನೈವೇದ್ಯಕ್ಕಿಡಿ. 2 ದೀಪವನ್ನು ಹಚ್ಚಿ. ದೀಪವನ್ನು ಹಚ್ಚುವಾಗ ಕಾಲಭೈರವೇಶ್ವರನನ್ನು ಪ್ರಾರ್ಥನೆ ಮಾಡಿ. ಓಂ ಕಂ ಕಾಲಭೈರವಾಯ ನಮಃ, ಓಂ ಕಂ ಕಾಲಭೈರವಾಯ ನಮಃ, ಓಂ ಕಂ ಕಾಲಭೈರವಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಮಂತ್ರ ಹೇಳಕ್ಕೆ ಬರೋದಿಲ್ವಾ, ಬಾಯಿ ಉಚ್ಚಾರ ಮಾಡೋಕ್ಕಾಗೋದಿಲ್ವಾ, ಕಾಲಭೈರವಾಷ್ಟಕ ಅಂತ ಹೇಳಿ ಶಂಕರಾಚಾರ್ಯರು ಬರೆದಿರತಕ್ಕಂತಹ ವಿಶೇಷವಾದಂತಹ ಒಂದು ಕೃತಿ. ಆ ಕಾಲಭೈರವಾಷ್ಟಕವನ್ನು ಕೇಳಿ. ಕಾಲಭೈರವಾಷ್ಟಕವನ್ನು ಕೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ 2 ದೀಪ ಆನಂದವಾಗಿ ಉರಿಯೋವರೆಗೂ ಒಂದು 10 ನಿಮಿಷ ಕೂತ್ಕೊಂಡು ನಿಮ್ಮ ದೇಹದಲ್ಲಿ ಏನು ನಿಮ್ಮ ಮನೆಯಲ್ಲಾಗಲಿ ನಿಮಗೆ ಯಾವ ಬಾಧೆಗಳಿದೆಯೋ ಆ ಬಾಧೆಯೆಲ್ಲ ಈ ದೀಪದ ಮುಖಾಂತರವಾಗಿ ಕಾಲಭೈರವೇಶ್ವರ ಸುಟ್ಟು ಭಸ್ಮ ಮಾಡ್ತಾ ಇದ್ದಾನೆ. ಭಸ್ಮ ಮಾಡಿ ದೇವಿಯ ಒಂದು ಸೇವೆಯನ್ನು ಮಾಡುವಂತಹ ಯೋಗವನ್ನು ಕೊಡ್ತಾ ಇದ್ದಾನೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನಂತರ ಒಂದು ಮನೆಯಲ್ಲಿ ದೇವರ ತೀರ್ಥವನ್ನು ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಮುಂದೆ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ತೀರ್ಥ ಹೇಗೆ ಮಾಡಬೇಕು ಅಂತ. ಒಂದು ಲೋಟ ನೀರಾದರೂ ದೇವರ ಮುಂದೆ ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಸುಮಾರು ಹಿಂದೆನೇ ಹೇಳಿದ್ದೆ. ಆ ನೀರನ್ನು ಅರಿಶಿಣವನ್ನು ಒಂಚೂರು ಕೈಗೆ ಹತ್ಕೊಂಡು ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ತಲೆಗೆ, ಕೈಗೆ, ಕಾಲಿಗೆ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿಕೊಂಡು ಏನು ದೇವಿಗೆ ಬೆಲ್ಲದ ಅನ್ನ ಇಟ್ಟಿರ್ತೀರಿ ಕರ್ಪೂರ ಹಚ್ಚಿ ಸಮರ್ಪಣೆ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ದೇವರಿದ್ದಾರೋ ಅವರೇ ದೇವಿ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಬೆಲ್ಲದ ಅನ್ನ ಏನಿದೆ ಅದನ್ನು ಮನೆಯಲ್ಲಿರೋರೆಲ್ಲರೂ ಕೂಡ
ಪ್ರಸಾದವನ್ನು ಸ್ವೀಕಾರ ಮಾಡಿ. ಇಷ್ಟು ಮಾಡಿ ಪ್ರತಿ ಅಷ್ಟಮಿ ಯಾವ ದಿನನಾರ ಬರಲಿ, ಇವತ್ತು ಮಂಗಳವಾರ ಬಂದಿದೆ, ಇವತ್ತಿಂದ ಪ್ರಾರಂಭ ಮಾಡಿ ಪ್ರತಿ ಅಷ್ಟಮಿ ಕಾಲಭೈರವೇಶ್ವರನಿಗೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ತೀರಾ, ಸಂತೋಷ. ಮನೆಯಲ್ಲೇ ಇದನ್ನು ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಮನೆಯಲ್ಲಿ ಆ ಮನೆಯಲ್ಲಿರ್ತಕ್ಕಂತಹ ಯಾವುದೇ ವಿಧವಾದ ಕೆಟ್ಟ ದೃಷ್ಟಿ ದೋಷಗಳಾಗಲಿ ಮತ್ತೊಂದಾಗಲಿ ದೂರವಾಗ್ತಾ ಹೋಗುತ್ತೆ. ಕುಂಬಳಕಾಯಿ ತಂದೆ, ಕುಂಬಳಕಾಯಿಗೆ ದೀಪ ಇಟ್ಟೆ, ತುಪ್ಪ ಹಾಕಿದೆ, ದೇವಸ್ಥಾನಕ್ಕೆ ತೊಗೊಂಡು ಹೋದೆ, ಅವ್ರು ಅಲ್ಲಿ ಹಚ್ಚಬೇಡ ಅಂದರು, ಇಲ್ಲಿ ಹಚ್ಚಬೇಡ ಅಂದರು, ಅಲ್ಲಿಡು ಅಂದರು, ಇಲ್ಲಿಡು ಅಂದರು. ಈಗಂತೂ ಏನಾಗಿದೆ, ದೇವಸ್ಥಾನಗಳಲ್ಲಿ ಎಲ್ಲರೂ ನಿಂಬೆಹಣ್ಣು ದೀಪ, ಕುಂಬಳಕಾಯಿ ದೀಪ, ಬೆಲ್ಲದ ದೀಪ ಹಚ್ತಾರೆ ಅಂತ ಅದಕ್ಕಲ್ಲೆಲ್ಲೋ ದಾರಿ ಮಾಡಿಬಿಟ್ಟಿರ್ತಾರೆ, ಎಲ್ಲೋ ದೂರ. ದೇವ್ರ ಹತ್ರ ತೋರ್ಸೋಕ್ಕೂ ಬಿಡೋದಿಲ್ಲ ಅದನ್ನು. ಒಳಗಡೆ ಬರಬೇಡಿ ಅಂತ ಈ ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡೋಲ್ಲ ಅನ್ನೋ ಹಾಗೆ ಅಲ್ಲಿ ಇರೋಂತಹ ಸಿಬ್ಬಂದಿ ಏನು ಮಾಡ್ತಾರೆ, ದೀಪ ಹಚ್ಚೋರು ಯಾರೋ ಟೆರರಿಸ್ಟ್ಗಳು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ದೇವ್ರ ಮುಂದೆ ಆ ದೀಪವನ್ನೇ ತೊಗೊಂಡು ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋದಾಗ. ಪಾಪ ಶ್ರದ್ಧೆಯಿಂದ ತಲೆಗೆ ಸ್ನಾನ ಮಾಡಿ ಬಟ್ಟೆ ಉಟ್ಕೊಂಡು ದೇವಿ ಸ್ತೋತ್ರಗಳನ್ನು ಹೇಳಿಕೊಂಡು ಬಂದು ಆ ನಿಂಬೆ ಹಣ್ಣನ್ನು ತೊಳೆದು ಅದನ್ನು ಕಟ್ ಮಾಡಿ ಅದಕ್ಕೆ ತುಪ್ಪ ಹಾಕಿ, ಪಾಪ ಕಷ್ಟ, ಕಾಸಿರುತ್ತೋ ಇರಲ್ವೋ ಏನು ಮಾಡ್ಕೊಳ್ತಾರೋ ಆ ಹೆಣ್ಮಕ್ಕಳ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಶ್ರದ್ಧೆ, ಆ ಭಕ್ತಿ, ಆ ಒಂದು ನಂಬಿಕೆ, ದೇವಿಯ ಸ್ಥಾನಕ್ಕೆ ಹೋದರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ. ಅಲ್ಲಿ ಹೋದಾಗ ದೇವಿ ಮುಂದೆ ನಿಂತ್ಕೊಂಡು ಆರತಿ ಮಾಡೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಯಾಕಂದರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಆಗೋಗಿದೆ. ಏನು ಪಾಪ ಆ ಸಿಬ್ಬಂದಿ ವರ್ಗದವ್ರನ್ನೂ ನಾವು ಬೈಯೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರಿಗೆ ಇನ್ನೇನು ಅನಾಹುತ ಆಗ್ಬಿಟ್ಟು ನಮ್ಮ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೋ ಅನ್ನೋ ಭಯ ಕೂಡ ಇರುತ್ತೆ. ಅದರಿಂದ ನಿಮಗಾದರೆ ಸಂತೋಷ, ದೇವಸ್ಥಾನಕ್ಕೆ ಹೋಗಿ ಮಾಡಿ. ಇಲ್ಲದೇ ಇದ್ದರೆ ಮನೆಯಲ್ಲಿ ಸಂಧ್ಯಾಕಾಲ 6 ಗಂಟೆಯಿಂದ 7 ಗಂಟೆ ಆ ಒಂದು ಗೋಧೂಳಿ ಸಮಯ ಅಂತ ಹೇಳ್ತಾರೆ, ಅದು ಕಾಲಭೈರವೇಶ್ವರನಿಗೆ, ಶಿವನಿಗೆ ಬಹಳ ಪ್ರಶಸ್ತವಾಗಿರ್ತಕ್ಕಂತಹ ಸಮಯ. ಮನೆಯಲ್ಲಿ ದೀಪವನ್ನು ಹಚ್ಚಿ ಬೆಲ್ಲದ ಅನ್ನದ ನೈವೇದ್ಯವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹೀಗೆ ಪ್ರತಿ ಅಷ್ಟಮಿ ಶುದ್ಧ ಬಹುಳ 1 ತಿಂಗಳಲ್ಲಿ 2 ಅಷ್ಟಮಿ ಬರುತ್ತೆ. ಆ 2 ಅಷ್ಟಮಿಯಲ್ಲಿ ಮಾಡ್ತಾ ಹೋಗಿ. ಕಾಲ ಯಾವ ರೀತಿಯಾದ ಒಂದು ಸಮಯ ನಿಮಗೆ ಒಳಿತನ್ನು ಕೊಡ್ತಾ ಹೋಗುತ್ತೆ. ಪ್ರಕೃತಿಗೆ ನಾವು ಒಪ್ಪಿಸ್ಬೇಕು ಪ್ರತಿಯೊಂದನ್ನು. ನಮ್ಮ ಜೀವನದಲ್ಲಿ ಅಯ್ಯೋ ನಾನು ಏನೋ ಮಾಡ್ಕೊಂಬಿಟ್ಟೆ, ನಾನು ಮಾಡ್ಕೊಂಡಿಲ್ಲ, ಅದು ನನ್ನ ಪೂರ್ವಾರ್ಜಿತವಾದ ಕರ್ಮ, ಅದನ್ನು ಅನುಭವಿಸ್ಬೇಕಾಗಿದೆ, ಅನುಭವಿಸ್ತಾ ಇದ್ದೀನಿ. ಆ ಅನುಭವ ನೀನು ಮಾಡಿಸ್ತಾ ಇದೆಯಾ. ಯೂನಿವರ್ಸ್ ಅಂತ ಹೇಳ್ತಾರೆ, ಪ್ರಕೃತಿ ಅಂತ ಹೇಳ್ತಾರೆ. ಆ ದೇವಿಗೆ, ಆ ಪ್ರಕೃತಿ ಮಾತೆಗೆ ನಮ್ಮ ನೋವನ್ನು ಒಪ್ಪಿಸಿದಾಗ ಆ ನೋವೆಲ್ಲವೂ ದೂರವಾಗಿ ನಾನು ಇವಾಗ ಆನಂದಮಯವಾಗಿದ್ದೀನಿ ಅಂತ ನಮಗೆ ನಾವೇ. ನಮ್ಮ ಜೀವನ ಹೇಗೆ ಅಂತಂದರೆ ಒಂದು ಕಲ್ಪನಾ ಲೋಕ ಅಂತ ಹೇಳಬೇಕು. ಅದಕ್ಕೆ ಭ್ರಮೆ ಅಂತ ಹೇಳ್ತಾರೆ. ಜೀವನ ಅನ್ನೋದು ಒಂದು ಭ್ರಮೆ. ತಂದೆ ತಾಯಿಗಳಿಷ್ಟ ಮಿತ್ರರು ಎಂದಿಗಾದರೂ ಬಿಟ್ಟು ಹೋಗುವರೆಂದಿಗೆಂದಿಗೂ ನೀನು ಭಕ್ತರ ಬಿಡುವನಲ್ಲೆಂದು ಅಂತ. ಎಲ್ಲರೂ ಬಿಟ್ಟು ಹೋಗ್ತಾರೆ, ಆದರೂ ಕೂಡ ಭ್ರಮೇಲೆ ಬದುಕ್ತೀವಿ. ಇವನು ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅಣ್ಣ, ನನ್ನ ತಂಗಿ, ನನ್ನ ಮಕ್ಕಳು, ನನ್ನ ಹೆಂಡತಿ ಅಂತ ಸಂಸಾರವನ್ನು ಕಟ್ಕೊಳ್ಳೇಬೇಕಾಗಿದೆ. ಅದೇ ಮಾಯಾ ಪ್ರಪಂಚ. ಈ ಮಾಯಾ ಪ್ರಪಂಚದಲ್ಲಿ ನಾವಿದ್ದಾಗ ನಾವು ಆ ಮಾಯೆಯನ್ನು ಸುಡೋದಕ್ಕೆ ನಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇರಬೇಕು, ನನ್ನಲ್ಲಿರೋ ಕೆಟ್ಟದ್ದೆಲ್ಲ ಸುಟ್ಟು ಹೋಗ್ತಾ ಇದೆ, ನನ್ನಲ್ಲಿರೋ ಕೆಟ್ಟದ್ದೆಲ್ಲ ಪ್ರಕೃತಿ ಮಾತೆ ಸುಟ್ಟು ಭಸ್ಮ ಮಾಡಿ ಒಳ್ಳೆಯ ಒಂದು ಅಮೃತವನ್ನು ನನ್ನ ದೇಹದ ಒಳಗಡೆ ಸೇರಿಸ್ತಾ ಇದ್ದಾಳೆ, ನನಗೆ ಒಳ್ಳೆಯ ಸಮಯವನ್ನು ಕೊಡ್ತಾ ಇದ್ದಾಳೆ ಅಂತ ಪ್ರಕೃತಿ ಮಾತೆಯನ್ನು ನಾವು ಪ್ರಾರ್ಥನೆ ಮಾಡ್ತಾ 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 ನಮ್ಮ ಜೀವನ ಶೈಲಿಯೇ ಬದಲಾಗ್ತಾ ಹೋಗುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಹಿಂದಿನ ಕಾಲದಲ್ಲಿ ಯಾರೂ ದುಡ್ಡು ಸಂಪಾದನೆ ಮಾಡ್ತಾ ಇರಲಿಲ್ಲ, ಅಥವಾ ಹಿಂದಿನ ಕಾಲದಲ್ಲಿ ಎಲ್ಲರೂ ನನಗೆ ಅದು ಬೇಕು, ಇದು ಬೇಕು, ಪಾನಿಪುರಿ ಬೇಕು, ಮಸಾಲೆ ಪುರಿ ಬೇಕು ಅಂತ ತಿಂತಾ ಇರಲಿಲ್ಲ. ಎಲ್ಲ ಕೂತ್ಕೊಂಡು ತಪಸ್ಸು ಮಾಡ್ತಾ ಇರೋರು, ಪ್ರಕೃತಿ ಮಾತೆಯನ್ನು ಆರಾಧನೆ ಮಾಡ್ತಾ ಇರೋರು. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಕುಲದೇವತೆ ಆರಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಪದ್ಧತಿ ಬಂದಿದೆ. ಹೆಣ್ಣು ದೇವತೆ ಶಕ್ತಿ ಮಾತೆಯ ಆರಾಧನೆಯನ್ನು ಮಾಡಬೇಕು ಅನ್ನೋದು ನಮ್ಮ ಋಷಿ ಮುನಿಗಳು ಹಾಕ್ಕೊಟ್ಟಿದ್ದಾರೆ. ಯಾಕೆ ಅಂದರೆ ಅವರು ಜಪ ಮಾಡ್ತಾ ಇದ್ದಿದ್ದೇ ಪ್ರಕೃತಿ ಮಾತೆಯನ್ನು. ಆ ಪ್ರಕೃತಿ ಮಾತೆ ಒಂದೊಂದು ರೂಪದಲ್ಲಿ ಅವರಿಗೆ ಕಾಣಿಸಿ ಅವಳಿಗೆ ಒಂದೊಂದು ನಾಮಕರಣವನ್ನು ಮಾಡಿದ್ರು. ನಮಗೆ ಇವತ್ತು ಆ ಸೌಜನ್ಯ ಇಲ್ಲ. ನಮ್ಮ ದಿನನಿತ್ಯದ ವಹಿವಾಟಿನಲ್ಲಿ ಶಾಂತಿ ಸಹನೆಯೇ ನಮಗಿಲ್ಲ. ಹಾಗಾಗಿ ನಮ್ಮ ಹಿರಿಯರು ಏನು ಮಾಡಿಕೊಟ್ರು, ಒಂದು ದೇವರ ರೂಪವನ್ನು ಕಲ್ಪನೆ ಮಾಡಿಕೊಟ್ರು. ಆ ದೇವರ ರೂಪವನ್ನು
ನೀನು ಪೂಜೆ ಮಾಡ್ತಾ ಮಾಡ್ತಾ ನೇದಿಷ್ಟೋ ಬ್ರಹ್ಮಣೋ ಭವತಿ, ನೀನು ಕೂಡ ದೇವರಾಗ್ತ್ಯಾ ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅದನ್ನು ನಾವು ನಿಂದನೆ ಮಾಡಿಕೊಂಡ್ರೆ ನಮ್ಮನ್ನು ನಾವೇ ನಿಂದನೆ ಮಾಡ್ಕೊಂಡ ಹಾಗೆ. ನಮ್ಮ ಹಿರಿಯರು ಮಾಡಿಕೊಟ್ಟಿರೋದನ್ನು ನಾವು ನಿಂದನೆ ಮಾಡಿದ್ರೆ ಅದು ವಿಪರೀತವಾದ ಬಾಲಿಶ ವ್ಯವಸ್ಥೆ ಅಂತ ಹೇಳ್ತಾರೆ. ಹೇಗೆ ಯಾರೋ ಒಂದು ಪದವನ್ನು ಬರ್ಕೊಟ್ಟಿದ್ದಾರೆ, ಅದು ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಸಂಸ್ಕೃತ ಆಗಲಿ, ಅಥವಾ ಮ್ಯಾಥಮೆಟಿಕ್ಸ್ ಆಗಲಿ, ಸೈನ್ಸ್ ಆಗಲಿ, ಒಂದು ಕ್ರಮವನ್ನು ಮಾಡಿಟ್ಬಿಟ್ಟಿದ್ದಾರೆ. ಆ ಕ್ರಮವನ್ನು ಮಾಡಿರೋದು ಇದು ಮಾಡಿರೋ ತಪ್ಪು ಅಂತ ನಾವು ಅಂದ್ಕೊಂಡ್ರೆ ನಾವು ಅಜ್ಞಾನಿಗಳಾಗ್ತೀವಿ ಬಿಟ್ಟು ಮಾಡಿರೋರು ಏನೂ ಆಗೋದಿಲ್ಲ. ನಾವು ಏನು ಸಿಲಬಸ್ ಇದೆ ಅದನ್ನು ಓದಿ ಪಾಸ್ ಮಾಡಬೇಕು ಎಕ್ಸಾಮಲ್ಲಿ ಬಿಟ್ಟು ನನ್ನದೇ ಸಿಲಬಸ್ಸು ಸೃಷ್ಟಿ ಮಾಡ್ಕೊಂಡು ನಾನು ಪಾಸ್ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಹಿರಿಯರು ಹಾಕ್ಕೊಟ್ಟಿರೋ ಸಂಪ್ರದಾಯವೇ ನಮ್ಮ ಜೀವನ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಈ ಒಂದು ಸರಳ ಉಪಾಯಗಳು ನಮಗೆ ಫಲವನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳಿ ತಿಳಿಸ್ತಾ, ಗುರುಪೌರ್ಣಮಿ ಮಹೋತ್ಸವ ಇನ್ನೂ ಒಂದು ವಾರದಲ್ಲಿದೆ. ಎಲ್ಲರೂ ಕೂಡ ಭಾಗಿಗಳಾಗಿ ಕೃತಾರ್ಥರಾಗಿ ಅಂತ ತಿಳಿಸ್ತಾ, ನಿಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡಿಕೊಳ್ಳಿ. ಇನ್ನೊಂದು ವಾರದಲ್ಲಿ ಯಾರ್ಯಾರಿಗೆ ಹೋಮ ಸೇವೆ ಬೇಕಾಗಿದೆಯೋ, ಯಾರ್ಯಾರಿಗೆ ಅಭಿಷೇಕ ಬೇಕೋ, ಯಾರ್ಯಾರು ಅನ್ನದಾನ ಸೇವೆಯಲ್ಲಿ ಭಾಗವಹಿಸ್ತಿರೋ, ಯಾರ್ಯಾರು ದೂರದ ಊರಿಂದ ಸೇವೆ ಕಾಣಿಕೆಯನ್ನು ಕೊಟ್ಟು ನಿಮಗೆ ಪ್ರಸಾದವನ್ನು ನೀವು ನೋಂದಣಿ ಮಾಡಿಕೊಳ್ತಿರೋ ಎಲ್ಲರೂ ಕೂಡ ಅತಿ ಶೀಘ್ರವಾಗಿ ನಿಮ್ಮ ಹೆಸರುಗಳನ್ನು ನೋಂದಾವಣಿ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.